ನಮಸ್ತೆ ಅಮ್ಮ. ನಿಮ್ಮ ಹೆಸರುಪ್ಪ? ನಾನು ವಸಂತ್ ಕುಮಾರ್ ಅಂತ. ವಸಂತ್ ಕುಮಾರ್. ಅಪ್ಪ ನೀವೆಲ್ಲಿರೋದು? ನಾನು ಪದ್ಮನಾಭ ನಗರದಲ್ಲಿ. ಪದ್ಮನಾಭ ನಗರ. ಓಕೆಪ್ಪ, ನಮ್ಮ ಸರಾಕೆರ್ ಬಗ್ಗೆ ನಿಮ್ಗೆ ಯಾರು ತಿಳಿಸಿದ್ದು? ನನಗೆ ಒಂದು ಮನೆಗೆ ಹೋದಾಗ ನನಗೆ ಅಲ್ಲಿ ಸರಾಕೆರ್ನ ವಿಸಿಟಿಂಗ್ ಕಾರ್ಡ್ ಸಿಕ್ತು. ಅದನ್ನು ತಗೊಂಡು ಅಲ್ಲಿ ಬಂದೆ. ಏನ್ ಪ್ರಾಬ್ಲಮ್ಸ್ ಇತ್ತು ಅಂತ ಸರಾಕೆರ್ಗೆ ಬಂದ್ರಿ? ನನಗೆ ಯಾಕಾಗಿ ನಿಮ್ಮ ಮನೆಗೆ ಆರೋಗ್ಯದೇವತೆ ಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಯಾಕೆ ತಗೊಂಡ್ರಿ? ನನಗೆ ಸಿವಿಯರ್ ಬ್ಯಾಕ್ ಪೈನ್ ಇತ್ತು. ಒಮ್ಮೆ ಆಪ್ರೇಷನ್ ಆಗಿತ್ತು. ಆಮೇಲೆ ತಿರ್ಗಾ 2ನೇ ಬಾರಿ ನನಗೆ ಆಪ್ರೇಷನಿಗೆ ಡಾಕ್ಟ್ರ್ ಹೇಳಿದರು. ಆ ಟೈಮಿಗೆ ನಾನು ಯಾರೋ ಮನೆಗೆ ಹೋದಾಗ ಈ ಕಾರ್ಡ್ ಸಿಕ್ತು. ಹಾಗೆ ಬಂದು ನನಗೆ ಅಲ್ಲಿ 1 ವಾರದಲ್ಲಿ ನಾನು ಸಂಪೂರ್ಣ ಗುಣಮುಖನಾಗಿದ್ದೇನೆ. ಅದಕ್ಕೆ ನನಗೇನಾಯ್ತು ಅಂದರೆ ಮನೆಗೂ ತಗೊಂಡ್ರೆ ಎಲ್ರಿಗೂ ಆಗುತ್ತೆ ಅಂತ ಹೇಳುವ ಕಾರಣಕ್ಕೆ ನಾನು ಮನೆಗೆ ತಗೊಂಡಿದ್ದೇನೆ. ಅದು ನನಗೆ ನಾನು ಕೆಲವೊಮ್ಮೆ ಬರೋಕ್ಕೆ ಆಗಲ್ಲ ನನ್ನ ವೃತ್ತಿಯಲ್ಲಿ. ಅದಕ್ಕೋಸ್ಕರ ನಾನು ಮನೆಗೆ ತಗೊಂಡ್ರೆ ನಾನು ಯಾವ ಸಮಯದಲ್ಲೂ ಅದರಲ್ಲಿ ನಾನು ಥೆರಪಿ ಮಾಡ್ಕೊಳ್ಳೋಕ್ಕಾಗತ್ತೆ, ನನ್ನ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ಆಗತ್ತೆ. ಇವಾಗ ಸಿವಿಯರ್ ಬ್ಯಾಕ್ ಪೇನ್ ಇತ್ತು ಅಂದ್ರಿ ಅಲ್ವಾ, ಏನಾಗಿತ್ತು? ನನಗೆ ಆ್ಯಕ್ಚುಲಿ ನಾನು ಸಂಗೀತಕ್ಕೆ ವೃತ್ತಿ ಇದ್ದದ್ದರಿಂದ ನಾನು ಸ್ವಲ್ಪ ಓಡಾಟ ಜಾಸ್ತಿ. ನನಗೆ ಎಲ್ಲ ಭಾರತ ಪೂರ್ತಿ ನಾನು ಓಡಾಡ್ತಿದ್ದೆ. ಆಗ ನನ್ನ ಇನ್ಸ್ಟ್ರೂಮೆಂಟ್ ಬಹಳ ಹೆವಿ, ಸ್ವಲ್ಪ ತುಂಬ ಭಾರ ಇರುವಂಥದ್ದು. ಅದನ್ನು ಹೊತ್ಕೊಂಡು ಅದೇನಾಗ್ತಂದರೆ ಹೆಗಲಿಗೆ ಹಾಕಿರೋದ್ರಿಂದ ಡಿಸ್ಕ್ ಬಲ್ಜ್ ಆಗ್ತಾಯಿತ್ತು. ಬಲ್ಜಾಗಿ ನನಗೆ ಕಾಲು ಸಿಕ್ಕಾಪಟ್ಟೆ ನೋವು, ಮತ್ತು ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ನಾನೊಂದು 2.5-3 ಗಂಟೆ 4 ಗಂಟೆ ತನಕ ಕೂತ್ಕೋಬೇಕು ಪ್ರೋಗ್ರಾಮಿಗೆ. ಆಗ ಆಗ್ತಿರಲಿಲ್ಲ ನನಗೆ. ಆ ಕಾರಣಕ್ಕೆ ನಾನು ಇದು ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ ಕೂಡಲೇ ಅಲ್ಲಿ ನಿಮ್ಮಲ್ಲಿ ಅದರ ಒಂದು ಆಶಾಭಾವನೆ ಇಟ್ಕೊಂಡು ಆಸ್ಪತ್ರೆ ತೋರಿಸಿ ಒಂದು ಸಲ ಆಪರೇಷನ್ ಆಯಿತು ನನಗೆ. ಆಪರೇಷನ್ ಆಯಿತು. 2ನೇ ಬಾರಿ ಸುಮಾರು ಒಂದು 16 ವರ್ಷ ಕಳೆಯಿತು ಆಪರೇಷನ್ ಆಗಿ. ತಿರ್ಗಾ ಸೇಮ್ ಅದೇ ಪ್ರಾಬ್ಲಮ್ ಬಂತು ನನಗೆ. ಕಾಲು ಅಲ್ಲಾಡ್ಸೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಡಾಕ್ಟ್ರಿಗೆ ತೋರಿಸಿದಾಗ ಅವರು ನಿಮಗೆ ಹಳೆಯ ಯಾವುದು 16 ವರ್ಷದ ಹಿಂದೆ ಯಾವ ಪ್ರಾಬ್ಲಮ್ ಬಂದಿದೆಯೋ ಸೇಮ್ ಅದೇ ಪ್ರಾಬ್ಲಮ್ ಬಂದಿದೆ, ಮಾತ್ರ ಅಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ನೀವು ಅಂತ ಹೇಳಿದರು. ಮತ್ತೆ ಆಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದರು. ಆಗ ನಾನು 1 ವಾರ ಸಮಯ ಕೇಳಿ 1 ವಾರ ಕಳೆದು ಬರ್ತೀನಿ ಅಂತ ಆಸ್ಪತ್ರೆಯಲ್ಲಿ ಹೇಳಿದೆ, ಡಾಕ್ಟ್ರ್ ಹತ್ರ ಹೇಳಿದೆ. ಹಾಗೆ ಸರಾಕಾರಿಗೆ ಬಂದೆ. ವಿಸಿಟಿಂಗ್ ಕಾರ್ಡ್ ಸಿಕ್ತು. ಹಾಗೆ ನನಗೆ ಪ್ರತಿ ಒಂದು ದಿನ ನನಗೆ ತುಂಬ ಕಂಫರ್ಟ್ ಅನಿಸ್ತಾ ಇತ್ತು. ತುಂಬ ನೋವು, ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಈಗ ಫಸ್ಟ್ ಡೇ ಬಂದಾಗ ನನಗೆ ಸ್ವಲ್ಪ ಏನೋ ಅನುಕೂಲ ಅನಿಸ್ತು, ಸ್ವಲ್ಪ ಕೂತ್ಕೊಳ್ಳುವ ಒಂದು ಚೈತನ್ಯ ಬಂತು. ಸೆಕೆಂಡ್ ಡೇ ನನಗೆ ಸ್ವಲ್ಪ ನಿಂತ್ಕೊಳ್ಳುವ ಚೈತನ್ಯ ಬಂತು. ಆ ಥರ ಬಂದು ನನಗೆ 1 ವಾರ ಆಗುವಾಗ ನಾನು ಒಂದು 95% ನಾನು ಗುಣಮುಖನಾಗಿದ್ದೇನೆ ಅಂತ ನನಗೆ ಅನಿಸ್ತು. ಆಮೇಲೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಲ್ಲಿಯೂ ಅವರ ಟ್ರೀಟ್ಮೆಂಟು ತುಂಬ ಚೆನ್ನಾಗಿತ್ತು. ಎಲ್ಲರೂ ಭಾಳ ಪ್ರೀತಿಯಿಂದ ನೋಡ್ತಾಯಿದ್ರು. ಯಾಕಂದರೆ ಟ್ರೀಟ್ಮೆಂಟಿಗೆ ಇನ್ನೊಂದು ಈ ಥರದ ಪ್ರೀತಿಯ ಮಾತುಗಳು, ಪ್ರೀತಿ ಸಿಗಬೇಕು ನಮಗೆ ಸರಾಕೆರಲ್ಲಿ ಸಿಕ್ಕಿತ್ತು ನನಗೆ ಎಲ್ಲರಿಂದಲೂ. ಯಾಕೆಂದರೆ ಒಳ್ಳೆ ಡಾಕ್ಟ್ರು, ಒಳ್ಳೆ ಮಾತನಾಡುವ ಅಂದರೆ ಪ್ರೀತಿಯಿಂದ ಮಾತಾಡೋ ಡಾಕ್ಟ್ರು ಇದ್ದರೆ ನಮಗೆ ಅರ್ಧ ಕಾಯಿಲೆ ಅದರಲ್ಲೇ ಕಡಿಮೆ ಆಗುತ್ತೆ. ಹಾಗೆ ಅದೇ ಕಾರಣಕ್ಕೆ ನನಗೆ ಅಲ್ಲಿ ತುಂಬ ಪ್ರೀತಿಯಲ್ಲಿ ನೋಡ್ಕೊಂಡಿದ್ದರಿಂದ ಅದು ಮೆಡಿಸಿನ್ ಆಗಿ ನನಗೆ ಪರಿಣಾಮ ಆಯಿತು. ಆಪರೇಷನ್ ಏನಾಯಿತು? ಆಪರೇಷನ್ ಮಾಡಿಸಲೇ ಇಲ್ಲ. ಆಪರೇಷನ್ ಮಾಡಿಸೇ ಇಲ್ಲ. ಬರೀ ಥೆರಪಿಯಿಂದ ಮಾಡ್ತಿದ್ದೀನಿ, ಬರ್ತಾ ಇದ್ದೀನಿ ಅಲ್ಲಿಗೆ ರೆಗ್ಯುಲರ್. ಮನೆಗೂ ತಗೊಂಡಿದ್ದೀರಾ ಅಲ್ವಾ? ಮನೆಯಲ್ಲಿ ಎಷ್ಟು ಬಾರಿ ನೀವು ಥೆರಪಿ ಮಾಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ 2 ಬಾರಿ ಸಮಯ ಇದೆ ಅದಕ್ಕೆ. ಆದರೆ ನನ್ನ ವರ್ಕ್ಲೋಡು ಅಥವಾ ನಾನು ಜಾಸ್ತಿ ಹೊರಗಡೆ ಹೋಗ್ತಾ ಇರ್ತೀನಿ. ಆಗ ಮನೆಯಲ್ಲಿದ್ದಾಗ ನಾನು ಮಾಡ್ಕೋತೀನಿ, ಇಲ್ಲದಾಗ ಮಾಡೋಕ್ಕಾಗಲ್ಲ. ಬಂದು ಅಡ್ಜಸ್ಟ್ ಮಾಡ್ಕೋತೀನಿ, ಇಲ್ಲಾಂದರೆ ಸೀದಾ ಸರಾಕೆರಿಗೆ ಬಂದ್ಬಿಡ್ತೀನಿ. ಹೌದು, ಖುಷಿ ಆಗ್ತಿದೆಯಪ್ಪ? ತುಂಬ ಖುಷಿ ಆಗುತ್ತೆ. ತುಂಬ ಅಂದರೆ ತುಂಬ ಖುಷಿ. ನಾವು ಫ್ರೀ ಸಿಕ್ಕಿದಾಗೆಲ್ಲ ನಾವು ಫಸ್ಟ್ ಹೊರಡೋದೇ ಸರಾಕೆರಿಗೆ. ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ. ನಮ್ಮಲ್ಲಿ ನೆಂಟರೆಲ್ಲ ಬಂದಿದ್ರು, ನೆಂಟರು ಬಂದವರು ಇಲ್ಲಿ ಮಲಗಿಸಿದೆ, ಎಲ್ಲರೂ ಖುಷಿಪಟ್ಟರು. ಹಾಗೆ ನಂಗೆ ಭಾಳ ಸರಾಕೆರೆ ಅಂದರೆ ಭಾಳ ಇಷ್ಟ. ಸರಾಕೆರ್ನ ಎಲ್ಲ ಸಿಬ್ಬಂದಿಗಳು ಭಾಳ ಇಷ್ಟ ನನಗೆ. ಹಾಗೆ ಈಗ ನಾವು ಹೊರಡ್ತಾ ಇದ್ದಾವಾಗ ನೀವು ಬಂದಿರಲ್ವ, ಅದಕ್ಕೆ ನಮ್ಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು.